ಎಲ್ಲರಿಗೂ ನಮಸ್ಕಾರ. ಮೇಷ ರಾಶಿಯವರೇ, ಸಮಯ ಸಮೀಪಿಸುತ್ತಿದೆ. ಜುಲೈ 13, 14, 15, 16 ಮತ್ತು 17 ಅಮಾವಾಸ್ಯೆ ನಂತರ ದೊಡ್ಡ ಗಂಡಾಂತರ ಬರುತ್ತದೆ. ಮನಸ್ಸಿನಲ್ಲಿ ಧೈರ್ಯ ಇದ್ರೆ ಮಾತ್ರ ನೋಡಿ, ಖಂಡಿತವಾಗಿ ನಿಮ್ಮ ಜೀವನ ಈಗ ಬದಲಾಗುತ್ತೆ. ನಿಮ್ಮ ಕನಸುಗಳು ನನಸಾಗುವಂತಹ ವಿಶೇಷವಾದ ಸಮಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಶುರುವಾಗುತ್ತದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರ ಜೀವನದಲ್ಲಿ ಮುಂದಿನ ಎಲ್ಲ ಕೆಲಸದಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತದೆ. ಎಲ್ಲ ಕೆಲಸದಲ್ಲೂ ವಿಪರೀತ ಲಾಭ ಬರುವಂಥದ್ದು. ಮೇಷ ರಾಶಿಯ ಜನರಿಗೆ ಇನ್ನು ಮುಂದಿನ ಎಲ್ಲ ಕೆಲಸದಲ್ಲೂ ಕೂಡ ವಿಪರೀತ ಲಾಭವಾಗುವಂಥದ್ದು. ಇನ್ನು ಮುಂದೆ ಜೀವನದಲ್ಲಿ ಬಹಳಷ್ಟು ಅದ್ಭುತವಾಗಿರುತ್ತದೆ. ಒಂದು ಪ್ರಾಣಿ ನನ್ನನ್ನು ನೋಡು ಭಾಗ್ಯ ಬರುತ್ತದೆ ಎಂದು ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಖಂಡಿತವಾಗಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆ ಒಂದು ಪ್ರಾಣಿಯ ಹೆಸರನ್ನು ತಿಳಿದುಕೊಳ್ಳಿ ಮತ್ತು ಅದರಿಂದ ಬರ್ತಕ್ಕಂತಹ ಭಾಗ್ಯವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನ ಅದ್ಭುತವಾಗಿ ಪರಿಹಾರವಾಗುತ್ತೆ. ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ಇಲ್ಲಿಯ ತನಕ ನೀವು ಅನುಭವಿಸಿದ ಪ್ರತಿಯೊಂದು ನಕಾರಾತ್ಮಕ ತೊಂದರೆ, ಕಷ್ಟಗಳು, ಕಣ್ಣೀರಿಗೆ ಈಗ ಅಂತ್ಯ ಹಾಡುವ ಸಮಯ. ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಮಯ ಸಮೀಪಿಸುತ್ತದೆ. ಆ ಸಮಯದಲ್ಲಿ 3 ದೊಡ್ಡ ಗಂಡಾಂತರ ಬರುತ್ತದೆ. ಆದರೆ ಒಂದು ಒಳ್ಳೆಯ ಸುದ್ದಿಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಇದೇ ನಿಮ್ಮ ಜೀವನದಲ್ಲಿ ಒಂದು ಎಚ್ಚರಿಕೆ, ಒಂದು ಮಹಾಯುದ್ಧ ಈಗ ಪ್ರಾರಂಭವಾಗುವಂತಹ ಮುನ್ಸೂಚನೆ. ಇದೇ ನಿಮ್ಮ ಜೀವನದಲ್ಲಿ ಸಿಗ್ತಕ್ಕಂತಹ ಪ್ರತಿಯೊಂದು ಒಳ್ಳೆಯದು ಮತ್ತು ಪ್ರತಿಯೊಂದು ಕೆಟ್ಟದಕ್ಕೂ ಕೂಡ ಕಾರಣವಾಗುವಂಥದ್ದನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡರೆ ಮುಂದಿನ ಹಂತದಲ್ಲಿ ಯಶಸ್ವಿಯಾಗಬಹುದು ಮತ್ತು ಜಯವನ್ನು ಗಳಿಸಿಕೊಳ್ಳಬಹುದು. ಸೋಲೆ ಇಲ್ಲದ ನೆಮ್ಮದಿಯ ಜೀವನ, ಆರ್ಥಿಕವಾಗಿ ಲಾಭವನ್ನು ಗಳಿಸಿಕೊಳ್ತಕ್ಕಂಥ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಮೇಷ ರಾಶಿಯವರೇ, ಈ ಸಮಯ ಸಮೀಪಿಸುತ್ತಿದೆ. ಜುಲೈ 13, 14, 15, 16 ಅಮಾವಾಸ್ಯೆ ನಂತರ ನಿಮ್ಮ ಮನೆಯಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತದೆ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಮುನ್ಸೂಚನೆಗಳು ಮತ್ತು ಕೆಲವೊಂದಿಷ್ಟು ದೈವಿಕವಾದ ಚಿಹ್ನೆಗಳು ಸಿಗುತ್ತದೆ. ಆ ದೈವಿಕ ಚಿಹ್ನೆಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ. ಈ ಸಂದರ್ಭದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು. ಪ್ರತಿಯೊಂದು ವಿಶೇಷವಾದ ಘಟನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮನೆ ಮತ್ತು ನಿಮ್ಮ ಜೀವನ ಖಂಡಿತವಾಗಿ ದೊಡ್ಡ ಘಟನೆಗಳು ಖಂಡಿತವಾಗಿ ಸಂಭವಿಸುತ್ತದೆ. ನಿಮ್ಮ ಕಣ್ಣಿನಿಂದ ನೀರು ಹೊರಬರುತ್ತದೆ, ಏಕೆಂದರೆ ಅಷ್ಟೊಂದು ಆನಂದ ಭಾಷ್ಮ ಸುರಿಯುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೋಡುವಂತಹ ವಿಶೇಷವಾಗಿರ್ತಕ್ಕಂಥ ಪರಿಸ್ಥಿತಿಗಳು ವಿಭಿನ್ನ ರೀತಿಯಲ್ಲಿ ಬದುಕು ಬಂಗಾರವಾಗುತ್ತದೆ. ಯಶಸ್ವಿ ವ್ಯಕ್ತಿಗಳಾಗ್ತೀರಾ. ನನ್ನನ್ನು ನೋಡು ಭಾಗ್ಯ ಬರುತ್ತದೆ ಎಂದು ಒಂದು ಪ್ರಾಣಿ ನಿಮ್ಮ ಹಿಂದೆ ಬರುತ್ತದೆ. ಈ ಪ್ರಾಣಿಯನ್ನು ನೋಡಿದ ತಕ್ಷಣ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಅದ್ಭುತವಾಗಿ ಲಾಭವನ್ನು ಗಳಿಸಿಕೊಳ್ತೀರಾ. ನೆಮ್ಮದಿ, ಸುಖ, ಶಾಂತಿ, ಅಷ್ಟ ಐಶ್ವರ್ಯ ಎಲ್ಲವೂ ಕೂಡ ಪಡೆದುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಏಕೆಂದರೆ ಒಂದು ದೊಡ್ಡ ಖಜಾನೆ ನಿಮ್ಮ ಕಣ್ಣಿಗೆ ಬರುತ್ತದೆ, ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತದೆ. ಈ ಘಟನೆ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಬರಬಹುದು. ಇದರಿಂದಾಗಿ ನಿಮ್ಮ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರಿನ ಹನಿ ಸುರಿಯಬಹುದು. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಮನೆಗೆ ಒಂದು ಅದೃಷ್ಟ ಪ್ರವೇಶ ಮಾಡುತ್ತದೆ. ಆದರೆ ಒಂದು ಅಪಾಯ ಕೂಡ ಅಡಗಿರುತ್ತದೆ. ಅಪಾಯವನ್ನು ನೀವು ಕಂಡ ತಕ್ಷಣ ದೊಡ್ಡ ಮಹಾಯುದ್ಧ ಪ್ರಾರಂಭವಾಗುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಗಂಟೆಗಳ ನಂತರ ನಿಮ್ಮ ಶತ್ರುಗಳ ಪಾಪದ ಕೊಳ ತುಂಬಿ ತುಳುಕುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸತ್ಯವು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಕಳೆದ ಹಲವಾರು ವರ್ಷಗಳಿಂದ ನಿಮಗೆ ದ್ರೋಹ ಮಾಡಿರುವಂಥವರು, ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸಿರುವಂಥವರು, ನಿಮ್ಮನ್ನು ದೂಷಿಸಿದಂಥವರು ಈಗ ಕೈಗೆ ಕೋಳ ಹಾಕಲ್ಪಡುತ್ತಾರೆ. ಅವರ ಜೀವನವು ಈಗ ನರಕವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಪ್ರಾಣಿಯ ಬಗ್ಗೆ ತಿಳಿಸಿಕೊಡ್ತೇವೆ. ಅಷ್ಟೇ ಅಲ್ಲದೆ ಆ ಪ್ರಾಣಿಯ ಮೂಲಕ ಒಲಿದು ಬರ್ತಕ್ಕಂತಹ ಅದೃಷ್ಟ ಯಾವ ರೀತಿಯಾಗಿರುತ್ತದೆ, ನಿಮಗೆ ಯಾವ ರೀತಿ ಮುನ್ಸೂಚನೆ ಸಿಗುತ್ತದೆ, ಯಾವ ರೀತಿ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ, ಯಾವ ದೊಡ್ಡ ಸವಾಲನ್ನು ನೀವು ಎದುರಿಸಬೇಕಾಗಿ ಬರುತ್ತೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಓಂ ಶ್ರೀ ಜೈ ಮಾತಾಜಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಈಗ ಅದೃಷ್ಟ ಒಲಿದು ಬರುತ್ತದೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ಒಟ್ಟಾರೆಯಾಗಿ ಜುಲೈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿ ಸಹಾಯ ಮಾಡಲು ಮುಂದೆ ಬರ್ತಾರೆ. ಏಕೆಂದರೆ ಇಲ್ಲಿಯವರೆಗೂ ನಿಮ್ಮ ಮನಸ್ಥಿತಿ ಬಹಳಷ್ಟು ಕಷ್ಟದಿಂದ ಮತ್ತು ನೋವಿನಿಂದ ತುಂಬಿದೆ. ಈಗ ನೀವು ಎಲ್ಲದರಿಂದ ಹೊರಬರುವುದು, ಹೊಸದಾದ ಒಂದು ಜೀವನವನ್ನು ನಿರ್ಮಿಸಿಕೊಳ್ಳಬಹುದು. ಒಟ್ಟಾರೆ ಒಂದು ಪ್ರಾಣಿ ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಈಗ ಧಾರಾಕಾರವಾಗಿ ಕಣ್ಣೀರಿನ ಹನಿ ಸುರಿಯುವಂಥದ್ದು ಈ ಸಮಯ. ಯಾಕಂದರೆ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಪ್ರತಿಯೊಂದು ಸಮಸ್ಯೆಗಳು ಅವಶ್ಯಕತೆ ಅಲ್ಲ, ಸವಾಲುಗಳಿಂದ ಕೂಡಿರಬಹುದು. ಏಕೆಂದರೆ ಆ ಸವಾಲುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಾತ್ರ ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ಳೋಕೆ ಸಾಧ್ಯವಾಗುತ್ತೆ.
ಹೌದು ಸ್ನೇಹಿತರೆ, ಮೇಷ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಾಲ, ಆರ್ಥಿಕ ಸಮಸ್ಯೆ, ಕಷ್ಟಗಳು, ಆರೋಗ್ಯದ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನು ಸೂಚಿಸಿಕೊಡ್ತೀವಿ. ಇದು ಜೀವನದಲ್ಲಿ ಭಗವಂತ ಕೊಡ್ತಕ್ಕಂಥ ದೊಡ್ಡದಾದ ಅವಕಾಶ ಆಗಿರ್ಬೋದು. ನಿಮಗೆ ಸಿಹಿ ಸುದ್ದಿ, ನಿಮ್ಮ ಜೀವನವನ್ನು ಒಂದು ಆಶೀರ್ವಾದಕ್ಕಿಂತ ದೊಡ್ಡದಾಗಿ ಒಂದು ವಿಶೇಷವಾದ ತಿರುವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ನಿಮ್ಮ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು. ನಿಮಗೆ ಸಿಗುವಂತಹ ಸಮಯ ಕಳೆದ ಹಲವಾರು ವರ್ಷಗಳಿಂದ ಬಹಳಷ್ಟು ನೋವು, ದುಃಖ, ಸ್ವಂತ ಸಂಬಂಧಿಕರಲ್ಲಿ ಒಬ್ಬರು ನಿಮ್ಮ ವಿರುದ್ಧ ತಂತ್ರ ಮಂತ್ರ ಪಿತೂರಿಯನ್ನು ನಡೆಸ್ತಿದ್ದಾರೆ, ನಿಮ್ಮನ್ನು ನಾಶ ಮಾಡಲು ತುಂಬಾ ಪ್ರಯತ್ನಿಸ್ತಾ ಇದ್ದಾರೆ. ಹೌದು, ಅವರ ಹೆಸರನ್ನ ಈಗ ನಾವು ತಿಳಿಸಿಕೊಡ್ತೇವೆ. ಅದಾದ ನಂತರ ನಿಮ್ಮ ಜೀವನದಲ್ಲಿ ನಂಬಿಕೆ ಎಂಬ ಪದದ ಅರ್ಥವನ್ನ ಕಳೆದುಕೊಳ್ತೀರಾ. ನಿಮ್ಮ ಕಣ್ಣುಗಳಲ್ಲಿ ರಕ್ತ ಸುರಿಯುತ್ತದೆ. ಸ್ನೇಹಿತರೆ, ಈ ಸಮಯ ಖಂಡಿತ ನೀವು ಯಾವುದೇ ರೀತಿಯ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಏಕೆಂದರೆ ಒಂದು ವಿಚಾರವನ್ನು ನೆನಪಿಟ್ಕೊಳ್ಬೇಕು, ನಾನು ನಿಮಗೆ ಯಾರ ಹೆಸರನ್ನ ಹೇಳ್ತಿದ್ದೇನೋ ಆ ವ್ಯಕ್ತಿಯೊಂದಿಗಿನ ಎಲ್ಲ ಸಂಬಂಧವನ್ನ ಸಮಯಕ್ಕೆ ತಕ್ಕಂತೆ ಕಡಿದು ಹಾಕಬೇಕು. ಅದಾದ ನಂತರ ನಿಮಗೆ ಯಾವುದೇ ಶತ್ರುಗಳು ಉಳಿದುಕೊಳ್ಳೋದಿಲ್ಲ. ಅದೇ ರೀತಿ ಸ್ನೇಹಿತರೆ, ಯಾವುದೇ ಒಂದು ವಿಚಾರವಾದರೂ ಕೂಡ ಆತುರದಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ, ತಾಳ್ಮೆಯಿಂದ ಯೋಚಿಸಿ ಮುಂದುವರಿಯಿರಿ. ನಿಮ್ಮ ಮನಸ್ಸು ಹಗುರವಾಗಿದ್ದಾಗ ಮಾತ್ರ ತೀರ್ಮಾನದಲ್ಲಿ ಸ್ಪಷ್ಟತೆ ಸಿಗುತ್ತದೆ. ಹೌದು ಸ್ನೇಹಿತರೆ, ಮೇಷ ರಾಶಿಯವರೇ, ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡ್ತಕ್ಕಂಥ ತಾಂತ್ರಿಕ ಆಚರಣೆಗಳು ನಿಮ್ಮನ್ನು ನಾಶ ಮಾಡಬಹುದು. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ಕಣ್ಮರೆಯಾಗುವಂತಹ ವಿಶೇಷವಾದ ಪ್ರಮುಖವಾಗಿರುವಂತಹ ಘಟನೆಯು ನಿಮ್ಮ ಜೀವನದಲ್ಲಿ ನಡೆಯಬಹುದು. ಒಂದು ಉತ್ತಮ ಸ್ಥಾನಕ್ಕೆ ನೀವು ತಲುಪಬಹುದು. ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಏಕೆ ಅಸೂಯೆ ಪಡ್ತಿದ್ದಾರೆ ಅಂತ ನೋಡೋದಾದರೆ, ಮೊದಲಿಗೆ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯ ಮತ್ತು ನಿಮ್ಮ ಮನಸ್ಥಿತಿ ತುಂಬಾ ಅದ್ಭುತವಾಗಿರೋದ್ರಿಂದ ದೇವರು ನಿಮಗೆ ಯಾವುದಾದ್ರೂ ಮೂಲಕ ಒಂದು ವಿಶೇಷವಾಗಿ ಸಹಾಯವನ್ನು ಮಾಡ್ತಿರ್ತಾರೆ. ಕಷ್ಟ ಅಂದ ತಕ್ಷಣ ನಿಮಗೆ ಯಾವುದಾದ್ರೂ ಒಂದು ವಿಶೇಷವಾದ ವ್ಯಕ್ತಿಯ ಒಂದು ಸಹಾಯ ಸಿಗುತ್ತೆ. ಇದನ್ನು ಕಂಡ ತಕ್ಷಣ ನಿಮ್ಮ ಶತ್ರುಗಳಿಗೆ ಕೋಪ ವಿಪರೀತವಾಗಿ ಬರುತ್ತದೆ ಮತ್ತು ನೀವು ಪ್ರತಿ ಬಾರಿ ಸೋತಾಗ ಯಾವತ್ತೂ ಕೂಡ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನು ಪಡ್ಕೊಂಡಿರ್ತೀರಾ. ಮತ್ತೆ ಪುನಃ ಹೊಸದಾಗಿ ಪ್ರಾರಂಭಿಸುವಂತಹ ಚಾಣಾಕ್ಷತನವನ್ನು ಹೊಂದಿರ್ತೀರಾ. ಯಶಸ್ಸನ್ನು ಯಾವ ರೀತಿ ಗಳಿಸಿಕೊಳ್ಬೇಕು, ಒಳ್ಳೆ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು, ಸತ್ಯದ ಹಾದಿಯಲ್ಲಿ ಯಾವ ರೀತಿ ನಡೀಬೇಕು, ಎಲ್ಲವನ್ನ ಕೂಡ ನೀವು ಅದ್ಭುತವಾಗಿ ತಿಳಿದುಕೊಂಡಿದ್ದೀರಾ. ಅದಕ್ಕೋಸ್ಕರ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಅಸೂಯೆ ಅನ್ನೋದು ಬರ್ತಾ ಇದೆ. ಒಟ್ಟಾರೆ ನೀವು ಜೀವನದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಈಗ ಯಶಸ್ಸನ್ನು ಸಾಧಿಸಬಹುದು. ಸವಾಲುಗಳನ್ನು ದೂರ ಮಾಡಿಕೊಳ್ಬಹುದು. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಧೈರ್ಯ, ಆತ್ಮವಿಶ್ವಾಸವನ್ನು ನಿಮ್ಮ ಕುಟುಂಬದ ಸದಸ್ಯರಿಂದ ಸಹಾಯವನ್ನು ಪಡೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಈಗ ಯಶಸ್ಸಿನ ಒಂದು ಸುರಿಮಳೆ ಸುರಿಯುತ್ತೆ, ಹಣಕಾಸಿನ ಒಂದು ಸುರಿಮಳೆ ಸುರಿಯುತ್ತೆ. ಇದನ್ನು ಕಂಡಾಗ ನಿಮ್ಮ ಶತ್ರುಗಳು ಹೊಟ್ಟೆ ಕಿಚ್ಚನ್ನು ಪಡ್ತಾರೆ ಮತ್ತು ನಿಮ್ಮ ಮೇಲೆ ಇಲ್ಲ ಸಲ್ಲದ ತಾಂತ್ರಿಕ ಕ್ರಿಯೆಗಳನ್ನು ಆಚರಿಸಲು ಮುಂದಾಗ್ತಾರೆ. ಈ ಶತ್ರುಗಳು ನಿಮಗೆ ಈಗಿನಿಂದ ಬಂದಿದ್ದಲ್ಲ, ಹಲವಾರು ವರ್ಷಗಳಿಂದ ನಿಮಗೆ ತಿಳಿಯದೆ ನಿಮ್ಮ ಮನೆಯಲ್ಲಿ ಹಿತೈಷಿಗಳಂತೆ ನಟಿಸಿ ನಿಮ್ಮ ಎಲ್ಲ ರಹಸ್ಯವನ್ನು ತಿಳಿದುಕೊಂಡು ನಿಮ್ಮ ಪ್ರತಿ ದಾರಿಯನ್ನು ಕೂಡ ಬಂಧಿಸಿದ್ದಾರೆ ಮತ್ತು ನಿಮ್ಮ ಯಶಸ್ಸನ್ನು ತಡೀತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡಿದಾಗಲೂ ಕೂಡ ಎಲ್ಲವನ್ನ ನೀವು ನಂಬಿ ಒಬ್ಬ ವ್ಯಕ್ತಿ ಹತ್ರ ಹೇಳ್ಕೊಳ್ತೀರಾ. ಆ ವ್ಯಕ್ತಿಯ ನಿಮ್ಮ ಜೀವನದಲ್ಲಿ ಶತ್ರು ಅಂತ ನಿಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ಎಲ್ಲ ರೀತಿಯ ಪರಿಶ್ರಮದಿಂದ ನೀವು ಕೆಲಸವನ್ನು ನಿರ್ವಹಿಸಿದ್ರು ಕೂಡ ಕೊನೆಗೆ ಸಿಗ್ತಕ್ಕಂತಹ ಒಂದು ಅವಕಾಶದಲ್ಲಿ ನಷ್ಟ ಬರುತ್ತೆ. ಏಕೆಂದರೆ ವಿಶೇಷವಾಗಿ ನೀವು ದೊಡ್ಡ ಸ್ಥಾನಕ್ಕೆ ತಲುಪಬೇಕು, ಪರಿಶ್ರಮವನ್ನು ಪಡಬೇಕು, ಕನಸುಗಳನ್ನು ನನಸು ಮಾಡಿಕೊಳ್ಬೇಕು, ಗುರಿಯತ್ತ ಸಾಗಬೇಕು ಎಂಬ ನಾನಾ ರೀತಿಯ ಆಸೆ ಆಕಾಂಕ್ಷೆಗಳಿಂದ ಮುಂದುವರಿತೀರಾ. ಆದರೆ ಅದನ್ನು ನೀವು ಮರೆತು ನಿಮ್ಮ ಸ್ನೇಹಿತರ ಬಳಿ ಅಥವಾ ಸಂಬಂಧಿಕರ ಬಳಿ ಹಂಚಿಕೊಳ್ತೀರಾ. ಅದನ್ನು ಕೇಳಿಸಿಕೊಂಡ ಅವರು ನಿಮ್ಮ ವಿರುದ್ಧವಾಗಿ ಯಾವ ಕೆಲಸವನ್ನು ಮಾಡಬೇಕು, ತಾಂತ್ರಿಕ ಕ್ರಿಯೆಯನ್ನು ಮಾಡಬೇಕು, ಎಲ್ಲವನ್ನ ಮಾಡಿ ನಿಮ್ಮ ಜೀವನದ ಯಶಸ್ಸನ್ನು ನಾಶಪಡಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಪರಿಶ್ರಮವನ್ನು ನೀವು ನಂಬಿ ಮುಂದುವರಿತಾ ಇದ್ದೀರಾ. ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿರ್ತಕ್ಕಂಥವರ ಜೀವನ ನಾಶವಾಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ವಿಭಿನ್ನ ವ್ಯಕ್ತಿಗಳು ಬರ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಪಾಠವನ್ನು ಕಳಿಸ್ತಾರೆ. ಕಷ್ಟ, ಸುಖ, ದುಃಖ ಎಲ್ಲವೂ ಕೂಡ ಸರಿಸಮಾನವಾಗಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಿಕೊಳ್ತೀರಾ. ಈಗ ಎಲ್ಲ ರೀತಿಯ ತೊಂದರೆಗಳು ನಿಮ್ಮಿಂದ ದೂರವಾಗುತ್ತೆ. ಆದ್ದರಿಂದ ನನ್ನ ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಒಳ್ಳೆಯ ಘಟನೆ ನಡೆಯುತ್ತದೆ. ಈಗ ನಿಮ್ಮ ಜೀವನ ಅದೃಷ್ಟ, ಸಂಪತ್ತು, ಶಾಂತಿ ಮತ್ತು ನೆಮ್ಮದಿಯಿಂದ ಎಲ್ಲವನ್ನ ಪಡೆದುಕೊಳ್ಳುವಂಥದ್ದು. ಈ ಒಂದು ಕತ್ತೆಯ ಮೂಲಕ ನಿಮಗೆ ಅದೃಷ್ಟ ಬರುತ್ತದೆ. ಕತ್ತೆ ಎಂಬ ಪ್ರಾಣಿಯನ್ನು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಮುಖಾಂತರವಾಗಿ ನೋಡಬಹುದು. ಟಿವಿಯಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು, ಕಣ್ಣಾರೆ ಎದುರುಗಡೆ ಕಂಡಾಗ ಖಂಡಿತವಾಗಿ ನೀವು ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳು ಸರಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಪ್ರತಿ ಬಾರಿ ಯಶಸ್ಸು ಬಂದಾಗ ಯಾವ ರೀತಿ ಸಂಭ್ರಮ ಪಡ್ತಿರೋ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಶಾಂತವಾಗಿ ಹೇಳ್ಕೊಳ್ಬೇಕು. ನಿಮ್ಮ ಯಾವುದೇ ರೀತಿಯ ಕ್ರಿಯೆಗಳನ್ನು ಕೂಡ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಂತೋಷವನ್ನು ಕೂಡ ಅಪ್ಪಿತಪ್ಪಿಯೂ ಯಾರ ಬಳಿ ಇಡಬೇಡಿ. ಅದನ್ನು ರಹಸ್ಯವಾಗಿ ಗೌಪ್ಯವಾಗಿ ಇಟ್ಕೊಂಡಷ್ಟು ನೀವು ಎತ್ತರದ ಒಂದು ಸ್ಥಾನವನ್ನು ತಲುಪ್ತೀರಾ.
ಖಂಡಿತವಾಗಿ ಸ್ನೇಹಿತರೆ, ಆ ಪ್ರಾಣಿ ನಿಮ್ಮ ಜೀವನಕ್ಕೆ ಬಂದಾಗ ಅದರಿಂದ ಅದೃಷ್ಟ ಸಂಪತ್ತು ಸಿಗುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದೀರಾ, ದುಃಖವನ್ನು ನೋಡಿದ್ದೀರಾ. ಈಗ ನಿಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ಒಂದು ಆಶೀರ್ವಾದ ಸಿಗುತ್ತದೆ. ಇದರಿಂದಾಗಿ ಹಣದ ಸುರಿಮಳೆ ಸುರಿಯುತ್ತದೆ. ನಿಂತು ಹೋದ ಹಣ ಮತ್ತೆ ಸಿಗುತ್ತದೆ. ಅರ್ಧಕ್ಕೆ ನಿಂತ ಕೆಲಸವನ್ನು ಪುನಃ ಪ್ರಾರಂಭಿಸಬಹುದು. ಹಣಕಾಸಿನ ಲಾಭ ಸಿಗುತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಅದ್ಭುತವಾಗಿರುವ ಫಲಿತಾಂಶವನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಹಿಸಲಾಗದೇ ಇರುವಂತಹ ಕೆಟ್ಟ ಪರಿಸ್ಥಿತಿಯನ್ನು ದೂರ ಮಾಡಿಕೊಳ್ಬಹುದು. ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನೀವು ಬಹಳಷ್ಟು ನೋವನ್ನು, ದುಃಖವನ್ನು, ಮನೆ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿಕೊಂಡು ಎಲ್ಲವನ್ನ ನಿರ್ವಹಿಸಿಕೊಂಡು ಬಂದಿದ್ದೀರಾ. ಈಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಾಯಕತ್ವದ ಗುಣವನ್ನು ಹುಟ್ಟಿನಿಂದಲೇ ಪಡ್ಕೊಂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಯಾವುದೇ ರೀತಿಯ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ದೊಡ್ಡ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಸಂಪೂರ್ಣವಾಗಿ ನಂಬ್ತಾರೆ. ಹೊಸ ಜವಾಬ್ದಾರಿಗಳನ್ನು ಕೊಡ್ತಾರೆ. ವಿದೇಶಕ್ಕೆ ಹೋಗುವ ಅವಕಾಶಗಳು ಕೈ ಬೀಸಿ ಕರೆಯುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ಈ ಸಮಯ ಸೂಕ್ತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಅಮಾವಾಸ್ಯೆ ಕಳೆದ ನಂತರ ಶಂಕರನ ಸಂಪೂರ್ಣವಾದ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮಗೆ ಗೌರವ, ಬೆಲೆ ಎಲ್ಲವೂ ಸಿಗುತ್ತದೆ. ಪ್ರಮುಖವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಾ. ಅವಕಾಶವನ್ನು ಬರ್ತಕ್ಕಂಥದ್ದನ್ನು ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟುಕೊಳ್ಳೋದನ್ನು ತಪ್ಪಿಸಬೇಕು. ನೀವು ನಿಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ಈ ಸಂದರ್ಭದಲ್ಲಿ ಯಾರನ್ನ ಕೂಡ ಅತಿಯಾಗಿ ನಂಬೋದು ಮತ್ತು ಕುರುಡಾಗಿ ನಂಬೋದನ್ನು ನಿಲ್ಲಿಸಿ. 3 ದೊಡ್ಡ ಗಂಡಾಂತರಗಳು ಯಾವ ರೀತಿ ಬರುತ್ತದೆ ಅಂದರೆ, ನಿಮಗೆ ಹಣ ಸಂಪತ್ತು ಬಂದಾಗ ನೀವು ದುರಂಕಾರವನ್ನು ಪಡಬಾರ್ದು. ಎಲ್ಲ ನನ್ನದೇ ಮತ್ತು ಎಲ್ಲ ನನ್ನಿಂದಲೇ ಅನ್ನುವಂತಹ ಮಾತುಗಳನ್ನು ಹೇಳಬಾರ್ದು. ಮೊದಲು ದೇವರಿಗೆ ಕೃತಜ್ಞರಾಗಿರೋದನ್ನು ಕಲಿತ್ಕೊಳ್ಬೇಕು. ಎರಡನೇದಾಗಿ ಕುರುಡರಾಗಿ ನಂಬಿ ಸ್ನೇಹಿತರಿಗೆ ಹಣವನ್ನು ಕೊಟ್ಟು ಮೋಸ ಹೋಗುವಂಥದ್ದು, ಅದನ್ನು ತಪ್ಪಿಸಬೇಕು. ಮೂರನೇದಾಗಿ ಆರೋಗ್ಯವೇ ಭಾಗ್ಯ. ನಮ್ಮ ಜೀವನದಲ್ಲಿ ಆರೋಗ್ಯ ಅದ್ಭುತವಾಗಿದ್ರೆ ಮಾತ್ರ ನಾವು ಎಂಥದನ್ನು ಕೂಡ ಸಾಧಿಸೋಕೆ ಸಾಧ್ಯವಾಗುತ್ತೆ. ಈ 3 ವಿಚಾರದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಅಮಾವಾಸ್ಯೆಯ ನಂತರ ಕೆಲವೊಂದಿಷ್ಟು ಶಕ್ತಿಶಾಲಿಯಾಗಿರುವಂತಹ ತಾಂತ್ರಿಕ ಕ್ರಿಯೆಗಳನ್ನು ನಿಮ್ಮ ಮೇಲೆ ಮಾಡಬಹುದು. ಅದರಿಂದಾಗಿ ನಿಮ್ಮ ಜೀವನದ ಆಸೆ, ಕನಸುಗಳು, ಗುರಿಗಳನ್ನು ನಾಶ ಮಾಡಬಹುದು. ಒಟ್ಟಾರೆಯಾಗಿ ಸಮಯದಲ್ಲಿ ಬಹಳ ಎಚ್ಚರಿಕೆ, ಜೋಪಾನ ಅತ್ಯಗತ್ಯವಾಗಿರಬೇಕಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ನೀವು ಯಾವುದೇ ರೀತಿಯ ಪುಸ್ತಕ ಅಥವಾ ಪೆನ್ನಿನ ಮೂಲಕ ಬರೆಯೋದು ನಿಮ್ಮ ಜೀವನಕ್ಕೆ ಮುಂದಿನ ಹೆಜ್ಜೆಗಳನ್ನು ಸ್ಪಷ್ಟಪಡಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕತ್ತೆಯನ್ನು ನೋಡಿದ ತಕ್ಷಣ ನೀವು ಖಂಡಿತವಾಗಿ ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ 108 ಬಾರಿ ಜಪಿಸಿ. ಖಂಡಿತ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ಎಲ್ಲ ಸಾಲಗಳಿಂದ ಪರಿಹಾರ ಸಿಗುತ್ತೆ. ಹಳೆಯ ಆಸ್ತಿ, ಕೋರ್ಟ್ ಕೇಸ್ ವ್ಯವಹಾರದಲ್ಲಿರ್ತಕ್ಕಂತಹ ತೊಂದರೆಗಳು ದೂರವಾಗಿ ಹಣಕಾಸಿನ ಮೂಲಕ ಯಾವುದೇ ರೀತಿಯ ಮಾರ್ಗದಿಂದ ಹಣ ಸುಲಭವಾಗಿ ಸಿಗಬಹುದು. ಯಾವುದೇ ಒಂದು ಪ್ರಾಣಿಯ ಮೂಲಕ ನಿಮಗೆ ವಿಶೇಷವಾದ ಸಂಕೇತಗಳು ಬರಬಹುದು. ಅದೇ ರೀತಿ ಮೊದಲನೇದಾಗಿ ಕತ್ತೆಯ ಮೂಲಕ ನಿಮ್ಮ ಮನೆಗೆ ಅದೃಷ್ಟ ಬರುತ್ತದೆ. ನಿಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು ಮತ್ತು ತಾಂತ್ರಿಕ ಕ್ರಿಯೆಗಳು ನಿಮ್ಮಿಂದ ಬಿಟ್ಟು ದೂರ ಹೋಗುತ್ತೆ. ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಅದರಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಏಕೆಂದರೆ ನಿಮಗೆ ಜೀವನದಲ್ಲಿ ಯಾವುದೇ ಒಂದು ಮಹತ್ವದ ಪಾಠವನ್ನು ಕಲಿಸಬೇಕಂದ್ರೆ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಮೊದಲನೇದಾಗಿ ಕತ್ತೆಯಿಂದ ಕಲಿಯುವಂತಹ ಮುಖ್ಯವಾದ ಪಾಠ ಅಂದರೆ ಪರಿಶ್ರಮ, ತಾಳ್ಮೆ ಮತ್ತು ವಿಶೇಷವಾಗಿ ನಂಬಿಕೆಯಿಂದ, ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸುವಂಥದ್ದು. ಕತ್ತೆ ಕಷ್ಟಪಟ್ಟು ದುಡಿಯುವಂತಹ ಪ್ರಾಣಿ, ಸಹನೆ ಮತ್ತು ತಾಳ್ಮೆಯ ಸಂಕೇತವಾಗಿರುತ್ತೆ. ಜೀವನದಲ್ಲಿ ಪರಿಶ್ರಮ, ವಿನಯ ಮತ್ತು ನಿರಂತರವಾದ ಪ್ರಯತ್ನ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ. ನೀವು ತಾಂತ್ರಿಕವಾಗಿ ಯಾವುದೇ ಕ್ರಿಯೆಗಳಲ್ಲಿ ಒಳಗಾಗಿದ್ರೂ ಕೂಡ ಅದನ್ನು ಪರಿಹರಿಸ್ಕೊಳ್ಬೇಕು ಅಂದರೆ ದೇವರ ಅನುಗ್ರಹ ಖಂಡಿತವಾಗಿ ಬಹಳ ಮುಖ್ಯ. ಕತ್ತೆ ಆಧ್ಯಾತ್ಮಿಕವಾಗಿ ಮಹತ್ವ ಮತ್ತು ಜ್ಯೋತಿಷ್ಯದಲ್ಲೂ ಕೂಡ ಕೆಲವೊಂದಿಷ್ಟು ಸಂಕೇತವನ್ನು ಹೇಳುತ್ತದೆ. ಕತ್ತೆ ಎಂದರೆ ಕೇವಲವರಿಗೆ ಹೊರೆ ಹೊರುವ ಪ್ರಾಣಿ ಎಂಬ ಭಾವನೆ ಇರುತ್ತದೆ. ಆದರೆ ಅದರಲ್ಲಿರ್ತಕ್ಕಂಥ ಪರಿಶ್ರಮ, ತಾಳ್ಮೆ ಮತ್ತು ಸಹನೆ ಒಂದು ಜೀವನದ ಅದ್ಭುತವಾದ ಮಹತ್ವದ ಪಾಠವನ್ನು ಕಲಿಸುತ್ತದೆ. ಯಶಸ್ಸು ಪಡೆಯಬೇಕಾದರೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮತ್ತು ಸಹನೆ ಮುಖ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೂ ಕೂಡ ಇನ್ನು ಮುಂದೆ ಎಲ್ಲವನ್ನ ಸರಿಪಡಿಸ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಕಷ್ಟಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯದ ಸಂಕೇತವೆಂದು ಪರಿಗಣಿಸಲಾಗುವಂತಹ ವಿಶೇಷವಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ನಿಮಗೆ ವಿನಯವನ್ನು ಕಲಿಸಿಕೊಡಬೇಕು ಮತ್ತು ಅಹಂಕಾರವನ್ನು ಬಿಟ್ಟು ಸರಳವಾಗಿ ಬದುಕಿದರೆ ಜೀವನದಲ್ಲಿ ನಿಜವಾದ ಸಂತೋಷ, ಯಶಸ್ಸು ದೊರೆಯುತ್ತದೆ. ಒಟ್ಟಾರೆಯಾಗಿ ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿ ಕೂಡ ಅತ್ಯಮೂಲ್ಯವಾಗಿರುತ್ತದೆ. ಜ್ಯೋತಿಷ್ಯದಲ್ಲಿ ಜೀವನದ ಏರುಪೇರುಗಳು ಗ್ರಹಗಳ ಸ್ಥಿತಿ, ವ್ಯಕ್ತಿಯ ಕರ್ಮ ಮತ್ತು ಪ್ರಯತ್ನಗಳೊಂದಿಗೆ ಸಂಬಂಧ ಹೊಂದಿರುತ್ತೆ. ಆದ್ದರಿಂದ ಭಾಗ್ಯ ಬರುತ್ತದೆ ಕತ್ತೆಯನ್ನು ನೋಡಿದರೆ ಎಂಬುದು ಖಂಡಿತವಾಗಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಕತ್ತೆಯ ಗುಣಗಳನ್ನು ಅಳವಡಿಸಿಕೊಂಡು ಪರಿಶ್ರಮ, ಸಹನೆ ಮತ್ತು ಪ್ರಾಮಾಣಿಕತೆ, ತಾಳ್ಮೆಯಿಂದ ಬದುಕಿದರೆ ಜೀವನದಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಶ್ರಮವನ್ನು ಗೌರವಿಸೋದು ಬಹಳನೇ ಮುಖ್ಯ. ನಿಮ್ಮ ಜೀವನದಲ್ಲಿ ಕೇವಲ ನಿಜವಾದ ಭಾಗ್ಯವು ಶುಭ ಸಂಕೇತಗಳಿಂದ ಮಾತ್ರ ಬರೋದಿಲ್ಲ. ಸತ್ಕರ್ಮ, ಪರಿಶ್ರಮ, ಪ್ರಾಮಾಣಿಕತೆ, ದೇವರ ಮೇಲಿನ ನಂಬಿಕೆ ಮತ್ತು ಸಮನ್ವಯದಿಂದ ಜೀವನದಲ್ಲಿ ಶಾಶ್ವತ ಯಶಸ್ಸು ಮತ್ತು ಸಂತೋಷವನ್ನು ಪಡೆದುಕೊಳ್ಳಬಹುದು.
ಹೌದು ಸ್ನೇಹಿತರೆ, ವಿಶೇಷವಾಗಿರುವಂತಹ ಜುಲೈ ತಿಂಗಳು ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಹೊಸತನದಿಂದ ಪ್ರಾರಂಭವಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮೇಷ ರಾಶಿಯವರೇ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಈ ಅಮಾವಾಸ್ಯೆಯ ದಿನ ದಾನ ಧರ್ಮ ಮಾಡುವಂಥದ್ದು, ಪಿತೃ ಕಾರ್ಯಗಳಲ್ಲಿ ನೀವು ಭಾಗವಹಿಸುವಂಥದ್ದು, ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಳ್ಳುವಂಥದ್ದು, ಧ್ಯಾನ ಯೋಗ ಮಾಡುವಂಥದ್ದು ನಿಮ್ಮ ಜೀವನಕ್ಕೆ ಇನ್ನಷ್ಟು ಉತ್ಸಾಹ ಮತ್ತು ಚೈತನ್ಯವನ್ನು ತುಂಬುತ್ತೆ. ಯಾವುದೇ ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಸುಲಭವಾದ ಅವಕಾಶಗಳು ಮತ್ತು ಪರಿಹಾರಗಳನ್ನು ಸೂಚಿಸುತ್ತದೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.